ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಓಕೆ. ನೀವೆಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ, ನಾನು ಡೈಲಿ ರೂಟೀನ್ ಹೇಗಿರುತ್ತೆ ಅಂತ ಇವತ್ತು ಅದನ್ನೇ ಮಿನಿ ವ್ಲಾಗಾಗಿ ಮಾಡಿ ಹಾಕ್ತಿದ್ದೀನಿ. ಈಗ ನನ್ನ ಮಗಳಿಗೆ ಆ್ಯಂಡ್ ನನ್ನ ಅತ್ತೆ ಅಂದರೆ ಅಮ್ಮಂಗೆ ಕಾಫಿ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ಇದು ಹಾಲು. ಅವನಿಗೆ ಇನ್ನೂ ಸಕ್ಕರೆ ಅಭ್ಯಾಸ ಮಾಡಿಲ್ಲ, ಹಾಗಾಗಿ ಕಲ್ಲು ಸಕ್ಕರೆ ಹಾಕ್ತಾಯಿದ್ದೀನಿ. ಇನ್ನೂ 1.5 ವರ್ಷ ನನ್ನ ಮಗನಿಗೆ. ನನ್ನ ಮಗಳಿಗೆ ಈ 29th ಬಂದರೆ 5 ವರ್ಷ, ಅಂದರೆ 4 ಕಂಪ್ಲೀಟ್ ಆಗಿ 5 ವರ್ಷ ಆಗುತ್ತೆ. ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ನಾನು ಲಾಸ್ಟ್ ವೀಡಿಯೋಗೆ ತುಂಬ ಚೆನ್ನಾಗಿ, ಅಂದರೆ ಫಸ್ಟ್ ವೀಡಿಯೋದಲ್ಲಿ ಓಕೆ ಅನ್ನೋ ಥರ ಏನಾದರೂ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ. ಸ್ಟಾರ್ಟಿಂಗ್ ಎಲ್ಲರಿಗೂ ಏನೂ ಗೊತ್ತಿರೋದಿಲ್ಲ. ಹೋಗ್ತಾ ಎಲ್ಲ ಎಡಿಟಿಂಗ್ ಮಾಡೋದು ಎಲ್ಲ ಕಲ್ತ್ಕೋತೀವಿ. ಅಲ್ಲಿ ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ನನಗೆ ಕಾಫಿ. ಆ್ಯಕ್ಚುಲಿ ನನಗೆ ಯಾವಾಗಾದರೂ ಬೇಕು ಅನಿಸಿದ್ರೆ ಮಾತ್ರ ಕುಡಿಯೋದು. ಇವತ್ತಿನ ತಿಂಡಿಗೆ ರೈಸ್ ಇಟ್ಕೊಂಡಿದ್ದೀನಿ. ಅನ್ನ ಒಗ್ಗರಣೆ ಮಾಡೋಣ ಅಂಥೇಳಿ ನಮ್ಮ ಮನೆಯವ್ರು ಹೇಳಿದ್ರು, ಅದಕ್ಕೋಸ್ಕರ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋದು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಸ್ವಲ್ಪ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸಾಸಿವೆ ಮತ್ತು 1 ಸ್ಪೂನಷ್ಟು ಜೀರಿಗೆ, ಒಣಮೆಣ್ಸಿನ್ಕಾಯಿ, 1-2 ಸ್ಪೂನಷ್ಟು ಕಡಲೆಬೇಳೆ, ಮನೆ ಸಾಂಬಾರು ಪುಡಿ, 1 ಚಿಟಿಕೆ ಅರಿಶಿನ ಬೇಕಾಗುತ್ತೆ ಅಷ್ಟೇ. ಬನ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಒಂದು ಬಾಣಲಿ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ, ಕಡಲೆಬೇಳೆ 3 ಆ್ಯಡ್ ಮಾಡ್ಕೊಳ್ಳೋಣ. ಈಸಿಯೆಸ್ಟ್ ಅಂದರೆ ಬೇಗ ಗಡಿಬಿಡಿ ಅನ್ನೋದಲ್ದಿರ ಬಾಕ್ಸಿಗೆ ಚಕ್ಕಂತ ಆಗುವಂಥದ್ದು ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಆ ಥರದ್ದೇ ಸ್ವಲ್ಪ ಲೈಟಾಗಿ ನೋಡ್ತೀನಿ. ಇವತ್ತು ಸಂಡೇ ಆದ್ದರಿಂದ ಈಗ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನಿಮ್ಮ ಮನೆಯಲ್ಲೆಲ್ಲ ಏನು ಸ್ಪೆಷಲ್ ಮಾಡಿದ್ದೀರಾ? ಹಾಗೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ನಾನು ಯಾವತ್ತಾದ್ರೂ ಹಸಿಮೆಣ್ಸಿನ್ಕಾಯಿ ಜೊತೆಲೇ ಹಾಕೋತೀನಿ, ಬಿಕಾಸ್ ಎಣ್ಣೆಲಿ ಜಾಸ್ತಿ ಫ್ರೈ ಆದರೆ ಅದು ಖಾರ ಬಿಡೋದಿಲ್ಲ. ಅದಕ್ಕೋಸ್ಕರ ಈರುಳ್ಳಿ ಜೊತೆನೇ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಈಸಿಯಾಗಿ ಮಾಡ್ಕೋಬೋದು. ನಿಮ್ಮ ಮನೇಲೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನು ರಾತ್ರಿ ಮಿಕ್ಕಿರೋ ಅನ್ನಕ್ಕೂ ನಾವು ಯೂಸ್ ಮಾಡ್ಕೋಬೋದು. ಈ ಥರ ಒಗ್ಗರಣೆ ಮಾಡಿ ಅನ್ನನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡಿಕೊಂಡ್ರೆ ಆಯಿತು. ರಾತ್ರಿ ಅನ್ನಕ್ಕೂ ಅಡ್ಜಸ್ಟ್ ಆಗುತ್ತೆ. ಅಂದರೆ ನಮ್ಮ ಮನೇಲಿ ಮಕ್ಕಳಿರೋದ್ರಿಂದ ನಾವು ಯಾವತ್ತೂ ನೈಟ್ ಅನ್ನ ಯೂಸ್ ಮಾಡಿಲ್ಲ. ರೈಸ್ನ ಮಿಕ್ಕಿರೋದನ್ನು ಬಿಸಿ ಅನ್ನ ಮಾಡಿನೇ ಯೂಸ್ ಮಾಡೋದು. ಸೊ ನಿಮ್ಮ ಅಡ್ಜಸ್ಟಬಲ್. ಈಗ ತುಂಬ ರೈಸ್ ಮಿಕ್ಕಿದೆ ರಾತ್ರಿದು ಅಂತ ಹೇಳಿದಾಗ ನೀವು ಈ ಥರ ಮಾಡಿಕೊಂಡು ಬಿಸಿ ಮಾಡಿಕೊಂಡ್ರೆ ಅದು ಒಳ್ಳೆ ತಿಂಡಿ ಆಗುತ್ತೆ, ತಿನ್ಕೋಬೋದು. ಬಟ್ ಮಕ್ಕಳಿರೋ ಮನೇಲಿ ಎಲ್ಲರಿಗೂ ಒಂದೇ ತಿಂಡಿ ಅಂತ ಆದಾಗ ಮಕ್ಕಳಿಗೆ ರಾತ್ರಿ ರೈಸ್ ಕೊಟ್ಟರೆ ಅದು ಡೈಜೆಸ್ಟ್ ಆಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಬನ್ನಿ, ಈಗ ಒಂದು ಚಿಕ್ಕ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆ ನಾನು ಸಣ್ಣದಾಗಿ, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಳ್ಳೋಣ. ಎಷ್ಟೋ ಮಂದಿ ಹೇಳ್ತಾರೆ ಮನೇಲಿರೋ ಹೆಂಗಸರು ಏನು ಹಬ್ಬ ಅಂದರೆ ಏನು ಮಾಡಿಬಿಡ್ತಾರೆ, ಮನೇಲಿ ಇದ್ಕೊಂಡು ಅಡುಗೆ ಮಾಡ್ತಾರೆ, ಮನೆ ಒರೆಸ್ತಾರೆ, ಕಸ ಗುಡಿಸ್ತಾರೆ, ಇಷ್ಟೇ ಅಂತ ಚಿಟಿಕೆ ಹೊಡೆದಷ್ಟು ಈಸಿಯಾಗಿ ಹೇಳ್ಬಿಡ್ತಾರೆ. ಆ್ಯಕ್ಚುಲಿ ಅವರಿಗೆ ಒಂದು ದಿನ ಮನೇಲಿದ್ದು ನಾವು ಕೆಲ್ಸಕ್ಕೆ ಹೋಗ್ತೀವಿ, ನೀವು ಮನೇಲಿದ್ದು ಮನೆ ಸಂಸಾರ ನೋಡಿ ಕೆಲಸ ಮಾಡಿ ಅಂತ ಬಿಡಬೇಕು. ಆಗ ಅರ್ಥ ಆಗುತ್ತೆ ಅವರಿಗೆ ಮನೆ ಜವಾಬ್ದಾರಿ ಎಷ್ಟು ಕಷ್ಟ ಅಂತ ಹೇಳಿ. ಇವನು ನನ್ನ ಮಗ ಆ್ಯಂಡ್ ಇವಳು ನನ್ನ ಮಗಳು. ಇವನ ಹೆಸರು ಬಂದು ತನ್ವಿಶ್ MP, ಅವಳು ಡಿಂಪನ MP. ಇವನಿಗೆ 1.5 ವರ್ಷ, ಅವಳಿಗೆ 4 ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಈ 29th. ಇಷ್ಟೇ, ನಮಗಿಷ್ಟೇ ಕಷ್ಟ ಇದ್ದರೂ ಇವರಿಬ್ಬರು ಮುಖ ನೋಡಿದ್ರೆ ಎಲ್ಲನೂ ಕಳೆದೋದಂಗೆ ಅನಿಸುತ್ತೆ. ಈಗ ಸ್ವಲ್ಪ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಅವಶ್ಯಕತೆ ಇರಲ್ಲ, ಬಟ್ ನಾನು ಏನೋ ಪ್ರೀತಿಯಿಂದ ಕೇಳ್ತಾರೆ, ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಮನೆಯವರು ಕೇಳಿದಾಗ ಅದಕ್ಕೆ ಎಕ್ಸ್ಟ್ರಾ ಟೇಸ್ಟ್ ಕೊಟ್ಟರೆ ಅವರು ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ತಿಂತಾರೆ ಅಂತ ನಾನು ಈ ಥರ ಮಾಡ್ತೀನಿ. ನಿಮ್ಮ ಮನೇಲೂ ನೀವು ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ಈ ಟೇಸ್ಟು. ಅನ್ನ ಒಗ್ಗರಣೆ ಅಂದ ತಕ್ಷಣ ಅಷ್ಟೇ ಐಟಮ್ಸ್ ಹಾಕಬೇಕು ಅಂತಲೂ ಏನಿಲ್ಲ. ಟೇಸ್ಟು ಒಳ್ಳೆ ಥರ ಇದ್ದರೆ ಏನು ಬೇಕಿದ್ರೂ ಮಾಡಬಹುದು. ಸ್ವಲ್ಪ ಅರಿಶಿನ ಹಾಕ್ತೀನಿ. ಈಗ ಮನೇಲಿ ಮಾಡಿರುವಂಥ ಸಾಂಬಾರು ಪುಡಿ 1 ಸ್ಪೂನಷ್ಟು 1.5 ಸ್ಪೂನಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಚಿಲ್ಲಿ ಪೌಡ್ರು ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಆಲ್ರೆಡಿ ನಾವು ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ 2 ಹಾಕ್ಕೊಂಡಿರೋದ್ರಿಂದ, ಈಗ ವಿತ್ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇರೋದ್ರಿಂದ ಅದರಲ್ಲೇ ಸಾಕಷ್ಟು ಖಾರ ಇರುತ್ತೆ. ಎಕ್ಸ್ಟ್ರಾ ಹಾಕಿ ಮಕ್ಕಳಿಗೆ ತಿನ್ನೋಕ್ಕೆ ಹಿಂಸೆ ಆಗದೇ ಇರೋ ಥರ ಮಾಡಿಕೊಂಡ್ರೆ ಒಳ್ಳೆಯದು.
ಮನೇಲಿ ಇಷ್ಟು ಪುಟ್ಟ ಪುಟ್ಟ ಮಕ್ಕಳಿದ್ದಾಗ ಅವು ಆಡೋ ತುಂಟಾಟಗಳು ಅದೆಲ್ಲ ನೋಡಿಕೊಂಡು ನಮ್ಮ ಮನಸ್ಸೊಳಗಡೆ ಎಷ್ಟೇ ಕಷ್ಟ ಇದ್ದರೂ ಯಾರು ಏನೇ ಅಂತ ಹೇಳಿದ್ರು ಅದನ್ನು ಕ್ಷಣ ಮಾತ್ರದಲ್ಲಿ ಮರೆಯಬಹುದು. ನೀವು ಹೇಗಂತೀರ? ಇದು ನನ್ನ ಅನಿಸಿಕೆ, ನಿಮಗೂ ಹಾಗೆ ಅಂತ ಅನ್ಕೋತೀನಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಆಲ್ರೆಡಿ ಈರುಳ್ಳಿ ಫ್ರೈ ಮಾಡುವಾಗ ಸ್ವಲ್ಪ ಹಾಕಿರ್ತೀವಿ ತಕ್ಕಷ್ಟು, ಅದನ್ನ ನೋಡಿಕೊಂಡು ಟೇಸ್ಟ್ ನೋಡಿಕೊಂಡು ನೀವು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ, ವೈಟ್ ರೈಸು. ಅದನ್ನು ಇದು ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಅದನ್ನು ವಿಸಲ್ ತೆಗೆದು ಇದಕ್ಕೆ ರೈಸ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಅದು ಆಡು ಭಾಷೆಯಲ್ಲಿ ಮಾತಾಡಿ ಸಡನ್ನಾಗಿ ವಾಯ್ಸ್ ಓವರ್ ಕೊಡಬೇಕಿದ್ರೆ ಸ್ವಲ್ಪ ಆಚೆ ಈಚೆ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಮಂಡ್ಯದವರು, ಹಾಗಾಗಿ ಎಂಥದ್ದು ಮಾಡೋಕ್ಕಾಗೋದಿಲ್ಲ, ನಾವು ಆಡು ಭಾಷೆಯಲ್ಲೇ ಮಾತಾಡೋದು. ಈಗ ನೀಟಾಗಿ ಫ್ರೈ ಆಗ್ತದೆ. ಇದು ನೀಟಾಗಿ ಫ್ರೈ ಆಗಲಿ. ನಾನು ಆ್ಯಕ್ಚುಲಿ ಇದಕ್ಕೆ 2 ಈರುಳ್ಳಿ ಮತ್ತು ಒಂದು ಸ್ವಲ್ಪ ಸಣ್ಣಕ್ಕಿತ್ತು ಅದೊಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಬೇಕು ಅಷ್ಟು ನೋಡಿ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ. ಈಗ ರೈಸ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಆ್ಯಕ್ಚುಲಿ ನಾನು ಮಾಡುವಾಗ ಏನು ಎಕ್ಸ್ಟ್ರಾ ಸಾಲ್ಟ್ ಹಾಕ್ಕೊಳ್ಳೋ ಅವಶ್ಯಕತೆ ಬಂದಿಲ್ಲ ಇವತ್ತಿನವರೆಗೂ. ಆ್ಯಕ್ಚುಲಿ ನಮ್ಮ ಮನೇಲಿ ರೈಸ್ಗೂ ಕೂಡ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತೀವಿ, ಅದಕ್ಕೋಸ್ಕರ. ನಿಮ್ಮ ಮನೇಲಿ ಒಬ್ಬೊಬ್ಬರು ರೈಸ್ಗೆ ಸಾಲ್ಟ್ ಹಾಕೋದಿಲ್ಲ ಅಂಥವರು ಈ ಥರ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಟೇಸ್ಟ್ ನೋಡಿ ಮೇಲ್ಗಡೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ಲೇಮ್ ಕಮ್ಮಿ ಇಟ್ಕೊಂಡು ಹುರ್ಕೊಂಡ್ರೆ ಸಾಕು, ಅದು ಟೇಸ್ಟ್ ಸರಿ ಹೋಗುತ್ತೆ. ಆ್ಯಕ್ಚುಲಿ ಇವತ್ತು ನಮ್ಮ ಮನೇಲಿ ವಾರ ಮಾಡೋದಿದೆ. ನಾವು ಕಾಲಭೈರವೇಶ್ವರ ಸ್ವಾಮಿ ನಮ್ಮ ಮನೆ ದೇವರು. ಈಗ ತಿಂಡಿ ಮುಗಿಸಿ ಕಿಚನ್ ಕ್ಲೀನ್ ಮಾಡಿ ನೆಕ್ಸ್ಟು ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ದೀಪ ಹಚ್ಚಿ ನಂತರ ತಿಂಡಿ ತಿಂತೀನಿ. ಸದ್ಯಕ್ಕೆ ಪಾತ್ರೆ ಇಲ್ಲ, ಇದೊಂದೇ ಖುಷಿ. ಈಗ ನಮ್ಮ ಅತ್ತೆಗೆ ನನ್ನ ಮಕ್ಕಳಿಗೆ ತಿಂಡಿ ಹಾಕೊಟ್ಟಿದ್ದೀನಿ. ನೆಕ್ಸ್ಟ್ ನನ್ನ ಡ್ಯೂಟಿ ಮನೆ ಕ್ಲೀನ್ ಮಾಡಿಕೊಂಡು ಏನೋ ನೆಮ್ಮದಿ, ಕೆಲಸಗಳೆಲ್ಲ ಬೇಗ ಆಗಿ ಬೇಗ ದೀಪ ಹಚ್ಚಿದ್ರೆ ಏನೋ ರಿಲ್ಯಾಕ್ಸೇಷನ್ ಆಗುತ್ತೆ ಮೈಂಡ್ಗೆ, ಮನಸ್ಸಿಗೆ, ಎಲ್ಲದಕ್ಕೂ. ಬಟ್ ಮಕ್ಕಳನ್ನ ಒಳಗಡೆ ಬಿಟ್ಟು ಕೆಲಸ ಎಲ್ಲ ಮಾಡೋಕ್ಕಾಗೋದಿಲ್ಲ, ನಮ್ಮಮ್ಮ ಎತ್ಕೊಂಡು ಹೋಗಿರ್ತಾರೆ. ಮನೆಯೆಲ್ಲ ಒರೆಸಿದ್ದಾಗಿದೆ. ಈಗ ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಕೊಂಡು ಒಂಥರ ಚೆಂದ ಅಲ್ಲ, ಈ ಥರ ಮನೆ ಬಾಗಿಲಿಗೆ ನಾವು ಅರಿಶಿನ ಕುಂಕುಮ ಇಟ್ಟು ಒಂದು ಹೂ ಇಟ್ಟರೆ ಸಾಕು, ದೇವಸ್ಥಾನದ ಮುಂಬಾಗಿಲು ಥರನೇ ಕಳೆ ಬಂದ್ಬಿಡುತ್ತೆ. ಅದೇನೋ ನಮ್ಮ ಮನೆ ಬಾಗಿಲು ನೋಡೋಕೆ ಆವಾಗ ನಮಗೆ ಎಷ್ಟೋ ಖುಷಿ ಆಗುತ್ತೆ. ನನಗಂತೂ ತುಂಬ ಖುಷಿಯಾಗುತ್ತೆ. ಮನೆ ಮುಂದೆ ಒಂದು ರಂಗೋಲಿ ಇಟ್ಟು ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಟಾಗಲೇ ಆ ಮನೆಗೆ ಒಳ್ಳೆಯದಾಗೋದು ಅಂತ ಹೇಳ್ತಾರೆ. ಲಕ್ಷ್ಮಿ ಅದಕ್ಕೂ ಮುಂಚೆ ಬರೋದಿಲ್ಲ. ಆಯಿತು, ನೆಕ್ಸ್ಟ್ ಇದೆಲ್ಲ ಮುಗಿಸಿ ಬಾಗಿಲಿಗೆ ಒಂದು ಪುಟ್ಟ ರಂಗೋಲಿ ಬಿಟ್ಟಿದ್ದೀನಿ. ಇದೇ ನಮ್ಮ ಮನೆ ಹೊಸ್ಲು. ಈಗ ಸ್ನಾನ ಮಾಡ್ಕೊಂಡು ದೀಪ ಹಚ್ಚಿದ್ದೀನಿ. ಆ್ಯಕ್ಚುಲಿ ದೀಪ ಹಚ್ಚಬೇಕಾಗಿದ್ದರೆ ವೀಡಿಯೋ ಮಾಡೋದಷ್ಟು ಸೂಕ್ತ ಅನಿಸ್ಲಿಲ್ಲ. ಭಕ್ತಿಯಿಂದ ದೇವ್ರು ಮಾಡಿ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇದ್ರೇ ನಾವೆಲ್ಲ ಇಷ್ಟು ಮನೇಲಿರೋ ಹೆಣ್ಮಕ್ಳು ಬೆಳೆಯೋಕ್ಕೆ ಸಾಧ್ಯ. ಥ್ಯಾಂಕ್ ಯು.